ಲಾಸ್ಟ್ ವಿಡಿಯೋದಲ್ಲಿ ಪ್ರೊಫೈಲ್ ರಪ್ಪಿಂಗ್ ಮಾಡಿದ್ದೀವಿ. ಇವಾಗ ಅದನ್ನೇ ಹೇಗೆ ಫಿನಿಶ್ ಮಾಡೋದಂತ ನೋಡೋಣ. ಓಕೆ, ಸೇಮ್ ಕಾಂಟೂರ್ನ ಕಾಪಿ ಮಾಡಿ ಪೇಸ್ಟ್ ಮಾಡ್ಕೊಳ್ತೀನಿ. ಪೇಸ್ಟ್ ಮಾಡ್ಕೊಂಬಿಟ್ಟು ಫಿನಿಶಿಂಗಿಗೆ ಟೂಲು 6mm ಎನ್ಮಿಲ್ ಚೂಸ್ ಮಾಡ್ತೀನಿ. ಓಕೆ, ಫಿನಿಶಿಂಗ್ ತಕ್ಕನಂಗ ಸ್ಪೀಡ್ನ ಆಲ್ಟರ್ ಮಾಡ್ಕೋಬೇಕು. ಓಕೆ, ಲೆವೆಲ್ಸ್ ಬಂದ್ಬಿಟ್ಟು ಸೇಮ್ ಪ್ರೊಫೈಲ್ ಡೆಪ್ತ್ 10mm. ನಾನು ಈಕ್ವಲ್ ಸ್ಟೆಪ್ ಡೌನ್ ಬೇಡ, ಆಲ್ರೆಡಿ ನಮಗೆ ರಪ್ಪಿಂಗ್ ಆಗಿದೆ. ಡೈರೆಕ್ಟ್ ಡೆಪ್ತ್ ಕೊಡ್ತೀನಿ. ಇವಾಗ ಫಿನಿಶಿಂಗ್ ವಾಲ್ ಆ್ಯಂಡ್ ಫ್ಲೋರ್ ಸೆಲೆಕ್ಟ್ ಮಾಡ್ತೀನಿ. ಸ್ಟಾಕ್ನ 0 ಮಾಡ್ತೀನಿ. ಇಲ್ಲಿ ನಮಗೆ ಕಾಂಪನ್ಸೇಷನ್ ಕೊಡಬೇಕು ಫಿನಿಶಿಂಗ್ ಪಾಸಿಗೆ. ಓಕೆ, ಫ್ಲೋರ್ ಆ್ಯಂಡ್ ವಾಲ್ ಫಿನಿಶ್ ಓನ್ಲಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಅಂದರೆ ನಮಗೆ ಫ್ಲೋರು ವಾಲ್ ಮಾತ್ರ ಸೆಲೆಕ್ಟ್ ಮಾಡಿದ್ರೆ ಸಾಕು, ರನ್ ಆದರೆ ಸಾಕು. ಏನಕ್ಕೆ ಅಂದರೆ ಆಲ್ರೆಡಿ ರಪ್ಪಿಂಗಲ್ಲಿ ಮೇಲೆ ಇರೋದಲ್ಲ ರನ್ ಆಗಿಬಿಟ್ಟಿದೆ. ಓಕೆ, ನಾವು ಜಸ್ಟ್ ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡೋಣ. ಕ್ಯಾಲ್ಕುಲೇಟ್ ಮಾಡಿದ್ರೆ ಈ ಥರ ನಮಗೆ ಬರುತ್ತೆ. ನಿಮಗೆ ಇದು ಶೋ ಆಗ್ತಾ ಇಲ್ಲ, ಈಗ ಶೋ ಆಗುತ್ತೆ ನೋಡಿ. ಈ ಥರ ನಮಗೆ ಫಿನಿಶ್ ಆಗಿರುತ್ತೆ. ಸಿಮ್ಯುಲೇಷನ್ ನೋಡೋಣ ಅದು ಹೇಗೆ ಆಗುತ್ತೆ ಅಂತೇಳಿ. ಓಕೆ, ಇದು ಡೈರೆಕ್ಟ್ ಆಗಿ ಪಾಯಿಂಟು ಇದ್ರ ಮೇಲೆ ಇಳಿತಾ ಇರೋದ್ರಿಂದ ನಮಗೆ ಈ ತರ ರ್ಯಾಪಿಡ್ ಇದು ತೋರಿಸ್ತಾ ಇದೆ. ಇವಾಗ ನೋಡಿ ಸಿಮ್ಯುಲೇಷನ್ ಮಾಡಿ ನೋಡೋಣ. ಟೂಲು ಡೈರೆಕ್ಟ್ ಆಗಿ ಸ್ಟಾಕ್ ಮೇಲೆ ಇಳಿದ್ರೆ ಅದು ಬಂದ್ಬಿಟ್ಟು ನಮಗೆ ರ್ಯಾಪಿಡ್ ಕ್ರ್ಯಾಶ್ ಅಂತ ಅಲಾರಾಮ್ ತೋರಿಸುತ್ತೆ. ಅದನ್ನೆಲ್ಲ ನಾವು ನೋಡಿಕೊಂಡು ಡಿಫೈನ್ ಮಾಡಬೇಕು ಕರೆಕ್ಟಾಗಿ. ಅದನ್ನು ನಾವು ಲೀಡ್ ಇನ್ ಲೀಡ್ ಔಟಲ್ಲಿ ಕಂಟ್ರೋಲ್ ಮಾಡ್ಬೋದು. ಇವಾಗ ನೋಡಿ ಎಲ್ಲ ಕಡೆನೂ ನೀಟಾಗಿ ಕ್ಲಿಯರ್ ಆಗಿದೆ.